ವೀಕ್ಷಕರೇ, ಇವತ್ತು ಕರ್ನಾಟಕದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತ ಅಂದರೆ, ಬಾಯ್ ಫ್ರೆಂಡ್ಗೋಸ್ಕರ ಕೇವಲ ಕರ್ನಾಟಕ ಅಂತ ಅಲ್ಲ, ಇಡೀ ದೇಶದಾದ್ಯಂತ. ಬಟ್ ನಾವು ಇವತ್ತು ಸುದ್ದಿಯನ್ನು ಹೊತ್ತು ತರ್ತಾ ಇರೋದು ಕೇವಲ ಕರ್ನಾಟಕದ ವಿಚಾರ ಮಾತ್ರ. ಬಾಯ್ ಫ್ರೆಂಡ್ಗೋಸ್ಕರ ಹೆಂಡತಿ ಗಂಡನನ್ನೇ ಕೊಲೆ ಮಾಡಿಸೋದು, ಜೊತೆಗೆ ಮಕ್ಕಳನ್ನೇ ಕೊಲೆ ಮಾಡಿಸೋದು. ಇವತ್ತು ನಿನ್ನೆ ಧಾರವಾಡದಲ್ಲಿ ಒಂದು ಘಟನೆ ಆಗಿದೆ. ಅದು ಯಾಕೆ ಆ ರೀತಿಯಾದಂಥ ಡಿಸೈಡ್ ಮಾಡಿದ್ಲೋ ಆ ಡಾಕ್ಟರ್ ಹೆಂಡತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಅಂದರೆ, ಗಂಡನನ್ನ ಚಾಕುವಿನಿಂದ ಕೊಂದಿದ್ದಾಳೆ, ಚಾಕುವಿನಿಂದ ಇರಿದು, ಜೊತೆಗೆ ಮಗನನ್ನು ಕೂಡ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದಾಳೆ. ಸೊ ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಅದು ಯಾವುದೋ ಉತ್ತರ ಪ್ರದೇಶದಿಂದ ಇಲ್ಲಿ ದುಡಿದು ತಿನ್ನೋದಕ್ಕಂತ ಬಂದಿದ್ದಾರೆ ಜೋಡಿ, ಮದುವೆ ಆಗಿದ್ದಾರೆ ಲವ್ ಮಾಡಿ. ನೋಡಿದ್ರೆ ಹೆಂಡತಿಯನ್ನ ನಾಯಿ ಬೆಲ್ಟ್ನಿಂದ ಬಿಗಿದು ಕೊಲೆ ಮಾಡಿಬಿಟ್ಟಿದ್ದಾನೆ ಗಂಡ. ಅದಾದ ನಂತರ ಇಂಥ ಪ್ರಕರಣಗಳು ಪದೇ ಪದೇ ಹೆಚ್ಚಾಗ್ತಾನೆ ಇದ್ದಾವೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ತಾ ಇದ್ದಾರ ಜನ, ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ರಭಾವನ ಇದು ಏನ್ ನಡೀತಾ ಇದೆ? ಹಾಗಾದ್ರೆ ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಧಾರವಾಡದಲ್ಲಿ ಮೊದಲಿಗೆ ಏನಾಯ್ತು, ಯಾಕೆ ಈ ರೀತಿಯಾದಂಥ ಘಟನೆ ಆಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಧಾರವಾಡದಲ್ಲಿ ಡಾಕ್ಟರ್ ಪತ್ನಿಯಿಂದಲೇ ವೈದ್ಯ ಪತಿ ಹತ್ಯೆ ಪ್ರಕರಣ. ಪತಿಯನ್ನ ಕೊಂದು ಮಗನಿಗೂ ಚಾಕುವಿನಿಂದ ಇರಿದಿದ್ದಾಳೆ ಕಿಲ್ಲರ್ ಡಾಕ್ಟರ್. ಚಾಕು ಇರಿದು ರೂಮ್ನಲ್ಲಿ ಮಲ್ಕೊಂಡು ರೀಲ್ಸ್ ನೋಡ್ತಾ ಇದ್ಲಂತೆ ರಾಕ್ಷಸಿ. ಬಾಲಕನನ್ನ ಆಸ್ಪತ್ರೆಗೆ ರವಾನಿಸಿದ ಕಮಿಷನರ್ ಶಶಿಕುಮಾರ್. ಪತಿ ಕಿರಣ್ಗೆ ಅನೈತಿಕ ಸಂಬಂಧ ಇದೆ ಅಂತ ಜಗಳ ಮಾಡ್ಕೊಂಡಿದ್ಲಂತೆ ಈ ಪ್ರಿಯಾಂಕಾ. ಅನೈತಿಕ ಸಂಬಂಧ ಆರೋಪಕ್ಕೆ ಚುಚ್ಚಿ ಕೊಂದುಬಿಟ್ಟಿದ್ದಾಳೆ ಗಂಡನನ್ನ. ಈ ಹಿಂದೆ ಕಿರಣ್ ಮೇಲೆ 10ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಬಿಟ್ಟಿದ್ಲಂತೆ ಪ್ರಿಯಾಂಕಾ. ಮಗನಿಗೆ 3 ಬಾರಿ ಚಾಕುವಿನಿಂದ ಇರಿದಿದ್ದಾಳೆ. ಈಗ ಇದನ್ನೇ ಈಗ ಡಿಸ್ಕಸ್ ಮಾಡ್ತಾ ಹೋಗೋದು. ಏನಾಗ್ತಾ ಇದೆ ಮಾನಸಿಕತೆ ಅಂದ್ರೆ, ಈಕೆ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ಳೋದಕ್ಕೆ ಏನು ಕಾರಣ? ಈಕೆ ಇವತ್ತು ಕೊಂದು ಹಾಕಿದಾಳೆ, ಆದ್ರೆ ಇದಕ್ಕಿಂತ ಮುಂಚೆ ಸಾಕಷ್ಟು ಬಾರಿ ಈಕೆ ಪ್ರಯತ್ನ ಪಟ್ಟಿದ್ದಾಳೆ. ನಮಗಾಗಲೇ ಒಂದು ಅಂಕಿಅಂಶ ಹೇಳಿದ್ವಿ, ಹೆಚ್ಚು ಕಡಿಮೆ 10 ಬಾರಿ ಈ ಹಿಂದೆನೂ ಕೂಡ ಈಕೆ ತನ್ನ ಗಂಡನಿಗೆ ಇರಿಯೋದಕ್ಕೆ ಟ್ರೈ ಮಾಡಿದಾಳೆ. ಆಗ ಕೇರ್ಲೆಸ್ ಮಾಡಿದ್ದಾರೆ ಅವರು ಕೂಡ, ಏನೋ ಸಿಟ್ಟಲ್ಲಿ ಮಾಡೋದಕ್ಕೆ ಹೋಗಿದ್ದಾಳೆ ಅಂತ ಹೇಳಿ. ಬಟ್ ಈಗ ನೋಡಿದ್ರೆ ಸೀರಿಯಸ್ ಆಗಿನೇ ಕೊಲೆ ಮಾಡಿದಾಳೆ. ಗಂಡನನ್ನ ಚಾಕುವಿನಿಂದ ಇರಿದು ಚುಚ್ಚಿ ಕೊಂದು ಹಾಕಿದಾಳೆ. ಇದ್ರ ಜೊತೆಗೆ ತನ್ನ ಮಗ ಹೊತ್ತು ಹೆತ್ತು ಸಾಕಿ ಸಲುತ್ತಾ ಇರುವಂತ ಮಗನನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದಾಳೆ. 3 ಬಾರಿ ಆ ಮಗನಿಗೆ ಇರಿದಿದ್ದಾಳೆ ಈಕೆ. ಬಚಾವಾಗಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತ ಆ ಹುಡುಗನನ್ನ ಪೊಲೀಸ್ ಕಮಿಷನರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಎತ್ಕೊಂಡು ಹೋಗಿದ್ರು. ಆಂಬ್ಯುಲೆನ್ಸ್ಗೆ ಹಾಕ್ತಾರೆ. ಉಸಿರಾಡ್ತಾ ಇದ್ದಿದ್ದನ್ನ ಗಮನಿಸಿ. ಇಲ್ಲ ಅದು ಕೂಡ ಮಗು ಕೂಡ ಸಾಯ್ತಾ ಇತ್ತೇನೋ ಗೊತ್ತಿಲ್ಲ. ಅದಾದ ನಂತರ ಈಕೆನೂ ಕೂಡ ಸೂಸೈಡ್ ಮಾಡ್ಕೊಳ್ಳೋದಕ್ಕೇನೋ ಪ್ಲಾನ್ ಮಾಡಿದ್ಲು ಅನ್ನೋ ಮಾಹಿತಿ. ಎಸ್, ಈ ದೃಶ್ಯ ನೋಡಿ. ಆ ಮಗು ಉಸಿರಾಡ್ತಾ ಇದ್ದದನ್ನ ಗಮನಿಸಿದಂತ ಶಶಿಕುಮಾರ್ ಅವರು ಮಗುವನ್ನ ಎದೆಗೆ ಅಪ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಆಂಬ್ಯುಲೆನ್ಸ್ಗೆ, ಅಲ್ಲಿಂದ ಆಸ್ಪತ್ರೆಗೆ. ಮಗು ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಅಂಗವಿಕಲ ಮಗು, ಅದು ಬಹಳ ನೋವಿನ ಸಂಗತಿ. ಬಟ್ ಒಬ್ಬ ತಾಯಿ ಮಗುವನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾಳೆ ಅಂತ ಅಂದ್ರೆ ಏನ್ ಅರ್ಥ? ತನ್ನ ಗಂಡನ ಮೇಲೆ ಅನುಮಾನ ಇತ್ತು, ತನ್ನ ಗಂಡನ ಮೇಲೆ ಸಿಟ್ಟಿತ್ತು. ಹಾಗೇನಾದ್ರೂ ಇದ್ದಿದ್ರೆ ದೂರ ಬರ್ಬೋದಾಗಿತ್ತು. ಆಕೆ ಎಜುಕೇಟೆಡ್, ಒಬ್ಬ ಡಾಕ್ಟರ್. ಆಕೆ ಡಾಕ್ಟರ್ ಆಗಿದ್ಕೊಂಡು ತನ್ನ ಗಂಡನನ್ನ ಹಲವಾರು ಬಾರಿ ಚಾಕುವಿನಿಂದ ಚುಚ್ಚಿದ್ದಲ್ದೆ ಈ ಬಾರಿ ಕೊಲೆನೇ ಮಾಡ್ಬಿಟ್ಟಿದ್ದಾಳೆ ಅದೇ ಚಾಕು ತಗೊಂಡು. ನೇತ್ರ ತಜ್ಞೆ ಅಂತೆ ನೋಡಿ. ಕೊಲೆ ಮಾಡಿ ಪತಿ ಕುಟುಂಬಸ್ಥರಿಗೆ ಸುಳ್ಳು ಹೇಳ್ತಾಳೆ ಡಾಕ್ಟರ್ ಪ್ರಿಯಾಂಕಾ. ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇದ್ಲಂತೆ ನೋಡಿ. ಈ ಕಡೆ ಮಗು ಬಿದ್ದು ಒದ್ದಾಡ್ತಾ ಇದೆ, ಆ ಕಡೆ ಗಂಡ ಸತ್ತು ಬಿದ್ದಿದ್ದಾನೆ. ಈಕೆ ಬೆಡ್ರೂಮ್ನಲ್ಲಿ ಆರಾಮಾಗಿ ಕೂತ್ಕೊಂಡು
ರೀಲ್ಸ್ ನೋಡ್ತಾ ಇದ್ಲಂತೆ. ಆಕೆಯ ಮನಸ್ಥಿತಿ ಏನಾಗಿರಬೇಡ, ಜಸ್ಟ್ ಇಮ್ಯಾಜಿನ್. ಜೊತೆಗೆ ಈಗ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಸರ್ ಮಾತನಾಡಬೇಕಾದಂಥ ಸಂದರ್ಭದಲ್ಲೂ ಅದನ್ನೇ ಹೇಳಿದರು. ಆಕೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಂಗೆ ಕಾಣಿಸ್ತಾ ಇದೆ, ಏನು ಹೇಳೋದಕ್ಕೆ ರೆಡಿ ಇಲ್ಲ, ಸ್ವಲ್ಪ ಚೇತರಿಸಿಕೊಂಡ ನಂತರ ವಿಚಾರಣೆಗೆ ಒಳಪಡಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಈಕೆ ಇನ್ಸುಲಿನ್ ಬೇರೆ ತಗೊಂಡಿದ್ಲಂತೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ. ಒಟ್ಟಾರೆ ಇದು ಕೌಟುಂಬಿಕ ಕಲಹಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿರೋದು ಈ ಡಾಕ್ಟರ್. ಕಿರಣ್ ವೈಫ್ ಏನಿದ್ದಾರೆ ಪ್ರಿಯಾ ಹೊನ್ನಾವರ್ ಅಲಿಯಾಸ್ ಪ್ರಿಯಾಂಕಾ ಅನ್ನೋವಂಥವ್ರು, ಅವರು ಕೂಡ ಆಪ್ತಲ್ಮಾಲಜಿಸ್ಟು ಆಗಿದ್ದಂಥವ್ರು, ಅಂದರೆ MSc ಇನ್ ಆಪ್ತಮಾಲಜಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ನಮಗೆ ಫಿರ್ಯಾದು ನೀಡಿದ್ದಾರೆ. ಆ ಪ್ರಕಾರ ಆಕೆನ ನಾವು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆಕೆದು ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟ್ ತುಂಬ ಶಾಕಲ್ಲಿ, ಮತ್ತು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದಿದ್ದು, ಮತ್ತು ತಲೆ ಸುತ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತೆಲ್ಲ ಹೇಳಿದ್ದಕ್ಕೆ ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಆಕೆ ಹೈಪೋಗ್ಲೈಸೆಮಿಕ್ ಇದ್ಲು ಅಂತ, ಅಂದರೆ ಆಕೆದು ಶುಗರ್ ಲೆವೆಲ್ಲು ಭಾಳ ಕಡಿಮೆ ಬಂದಿತ್ತು ಅಂತ. ಅದ್ಯಾಕೆ ಅಂತಂದಾಗ ಆಕೆನೇ ಅಲ್ಲಿ ಡಾಕ್ಟ್ರ್ ಹತ್ರ ನಾನು ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಡಾಕ್ಟ್ರ್ ಹೇಳೋದು. ಇನ್ಸುಲಿನ್ ಇಂಜೆಕ್ಷನ್ಸು ಹೆಚ್ಚು ಮಾಡಿಸ್ಕೊಂಡಾಗ, ಅಂದರೆ ಡೋಸ್ ರಿಕ್ವೈರ್ಡ್ಗಿಂತ ಅಕಸ್ಮಾತ್ ಡಯಾಬಿಟಿಕ್ ಇದ್ದರೆ, ಇಲ್ಲಾಂದರೂ ಇಂಟೆನ್ಷನಲ್ಲಾಗಿ ಅದು ಇನ್ಸುಲಿನ್ ಇಂಜೆಕ್ಷನ್ ಮಾಡಿಕೊಂಡಾಗ ಶುಗರ್ ಲೆವೆಲ್ ಡ್ರಾಪ್ ಆಗುತ್ತೆ ಅನ್ನೋವಂಥದ್ದು. ಅದರ ಹಿನ್ನೆಲೆಯಲ್ಲಿ ಆಕೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾಟ್ ಫಿಟ್ ಫಾರ್ ಗಿವಿಂಗ್ ಸ್ಟೇಟ್ಮೆಂಟ್ ಅಂತಂದು ಇಲ್ಲಿ ವೈದ್ಯಾಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕಿಮ್ಸಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾಳೆ. ಈಗ ಆಕೆ ಸ್ವಲ್ಪ ಸ್ಟೇಬಲ್ ಆದಮೇಲೆ ನಾವು ಆಕೆನ ವಶಕ್ಕೆ ತೊಗೊಂಡು ಯಾವ ಕಾರಣಕ್ಕಾಯಿತು, ಯಾವ ಒಂದು ಹಿನ್ನೆಲೆಯಲ್ಲಿ ಆಯಿತು ಅನ್ನೋವಂಥದ್ದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆಯನ್ನು ಮುಂದುವರಿಸ್ತೀವಿ. 12:30 ಸುಮಾರು ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ KMCR ಆಸ್ಪತ್ರೆಗೆ. ಅವರು ಬಂದಾಗ ಸ್ವಲ್ಪ ಶುಗರ್ ಲೆವೆಲ್ ಕಡಿಮೆ ಇತ್ತು, ಪ್ರಜ್ಞೆ ಕಡಿಮೆ ಇತ್ತು, ಆಲ್ಟರ್ಡ್ ಸೆನ್ಸೋರಿಯಮಲ್ಲಿದ್ದರು. ಅವ್ರನ್ನ ಬಂದ ತಕ್ಷಣ ಶುಗರ್ ನೋಡಿ 40 ಆಗಿತ್ತು. 40 ಅಂದರೆ ಅದು ದೇಹಕ್ಕೆ ಬೇಕಾದ ಪ್ರಮಾಣಕ್ಕಿಂತ ಕಡಿಮೆ. ನಾರ್ಮಲಿ 70ರಿಂದ 100ವರೆಗೂ ಇದ್ದರೆ ದೇಹದ ಪ್ರಜ್ಞೆ ಆಗಲಿ ಬೇರೆ ಅವಯವ ಶಕ್ತಿ ಆಗಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವ್ರದ್ದು ಇಮಿಡಿಯೇಟ್ ಹೋಗಿದ್ರು ನನಗೆ ಗೊತ್ತಿಲ್ಲ, ಬಟ್ ಏನೋ ಹೇಳಿದ್ರು, ಮುಂಚೆನೇನೋ ಬಂದಿದ್ರು, ಮುಖ ತೋರಿಸಿದ್ರು, ಏನೋ ಭೇಟಿಯಾಗಿದ್ರು ಅಷ್ಟೇ ಹೇಳಿದ್ರು. ಬಟ್ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನನಗೆ ಗೊತ್ತಿಲ್ಲ. ನಿನ್ನೆ ಮುಂಜಾನೆಂತೂ ನಮಗೂ ಏನೋ ಇವತ್ತು ಸಂಪರ್ಕ ಅಂತೂ ಆಗಿದ್ದಿಲ್ಲ. ಬೆಳಿಗ್ಗೆ ನಾವು ಎಲ್ಲ ಫೋನ್ ಮಾಡಿದ್ವಿ ಹಾಸ್ಪಿಟ್ಲಿಂದ ಕೇಸ್ ಸಂಬಂಧಪಟ್ಟಿದ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ. ಬಟ್ ನಿನ್ನೆ ಮುಂಜಾನೆ 8 ಗಂಟೆಯಿಂದಂತೂ ಏನು ಸಂಪರ್ಕ ಇದ್ದಿಲ್ಲ, ಫೋನ್ ತೆಗ್ದಿದ್ದಿಲ್ಲ. ಆಮೇಲೆ ಫೋನ್ ತೆಗೆದು ಅವ್ರ ವೈಫ್ ಮೇಡಮ್ ಅವರು ಹೇಳಿದ್ರು, ಹಿಂಗೆ ಮಲ್ಕೊಂಡಾರ, ಈಗ ಸುಸ್ತಾಗಿದೆ ಅಂತ. ನಾವೇನೋ ಇರ್ಬೋದು, ಆರಾಮಿದ್ದಿರ್ಲಿಕ್ಕಿಲ್ಲ ಅಂತ ನಾವು ಆ ರೀತಿ ನಾವು ಭಾವಿಸಿದ್ವಿ. ಎಂದು ಹಂಗೆ ವಿಶೇಷವಾಗಿ ಇಷ್ಟು ಮಟ್ಟಿಗೆ ಅಂತೂ ಶೇರ್ ಅಂತೂ ಏನು ಮಾಡ್ಕೊಂಡಿದ್ದಿಲ್ಲ. ನಮ್ಗೆ ಇನ್ನು ಈ ಮಟ್ಟಕ್ಕೆ ಹೋಗುವಂಥದ್ದು ಏನು ಶೇರ್ ಮಾಡ್ಕೊಂಡಿದ್ದಿಲ್ಲ. ನಾರ್ಮಲ್ ಆಗಿ ಇರ್ತಾವೆಲ್ಲ, ಅಷ್ಟು ಅದ್ರ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ಬಟ್ ಅದೇ ಹೌದು, ಮದುವೆ ಅಂತ ಆಗಿದ್ರು ಅಷ್ಟು ನಮ್ಮ ಹೆಬ್ಬಾಳದಾರ್ರಿ. ಆ ಫೋನ್ ಎತ್ತಲಾಗನ ರೀ ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಅಂತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ್ರಿ ಮನ್ಯಾನಾರ. ನಮ್ಮ ಜಮಾ ತಡಿಲಾರ್ರಿ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ. ಅವ್ರೀಗ ಒಂದು 15 ವರ್ಷ ಆತ್ರಿ.